ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರಿತಾ ಇದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭಗಂಡೇಶ್ವರ ದೇವಾಲಯದ ಮೆಟ್ಟಿಲಿನ ತನಕ ಕಾವೇರಿ ನೀರು ಬಂದು ನಿಂತುಕೊಂಡಿದೆ. ಇಂದು ಜಿಲ್ಲೆಯ 4 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪೊನ್ನಂಪೇಟೆ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಪ್ರಾಥಮಿಕ ಪ್ರೌಢ ಶಾಲೆಗಳಿಗೆ ರಜೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು, ಬಹುತೇಕ ರಸ್ತೆಗಳು ಜಲಾವೃತ, ಮನೆಗಳು ಜಲಾವೃತ. ಈಗ ಭಗಂಡೇಶ್ವರ ದೇಗುಲದ ಮೆಟ್ಟಿಲಿನ ತನಕ ಕಾವೇರಿ ನೀರು ಬಂದು ನಿಂತ್ಕೊಂಡಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದೇವಾಲಯ ಮುಳುಗಡೆ ಆಗೋ ಸಾಧ್ಯತೆ ಅಂತದೊಂದು ಆತಂಕ. ಹಾಗಾಗಿ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಹೋಗಕ್ಕಾಗಲ್ಲ ಮಕ್ಕಳು. ಹಾಗಾಗಿ ರಜೆ ಘೋಷಣೆ ಮಾಡಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ರಸ್ತೆ ತುಂಬೆಲ್ಲ ನೀರು ನಿಂತ್ಕೊಂಡಿರುವಂತಹ ದೃಶ್ಯ. ಅದರಲ್ಲೇ ವಾಹನಗಳು ಓಡಾಡಬೇಕು. ಇದರಲ್ಲೇನಾದ್ರೂ ಮಕ್ಕಳು ಓಡಾಡಕ್ಕಾಗತ್ತಾ? ಶಾಲಾ ಕಾಲೇಜುಗಳಿಗೆ ಹೋಗಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೆಳಗಡೆ ಇದೆ, ಮೆಟ್ಲು ಮೇಲೆ ಹತ್ತಿಲ್ಲ ನೀರು. ಭಗಂಡೇಶ್ವರ ದೇಗುಲದ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಮೆಟ್ಟಿಲಿನ ತನಕ ನೀರು ಬಂದು ನಿಂತ್ಕೊಂಡಿತ್ತು. ಮತ್ತೊಂದು ಕಡೆ ಈಗ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಕೊಡಗಿನಲ್ಲಿ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಕಾವೇರಿ ನದಿ ನೀರು ಹೆಚ್ಚಾಗಿರುವ ಪ್ರಮಾಣ, ಆ ದೇಗುಲಗಳಿಗೆ, ತಗ್ಗು ಪ್ರದೇಶಗಳಿಗೆ ಆ ನೀರು ನುಗ್ಗಿರೋದ್ರಿಂದ ವಾಹನಗಳು ಕೂಡ ನೀರಲ್ಲೇ ಓಡಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರಿತಾ ಇದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭಗಂಡೇಶ್ವರ ದೇವಾಲಯದ ಮೆಟ್ಟಿಲಿನ ತನಕ ಕಾವೇರಿ ನೀರು ಬಂದು ನಿಂತುಕೊಂಡಿದೆ. ಇಂದು ಜಿಲ್ಲೆಯ 4 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪೊನ್ನಂಪೇಟೆ, ವಿರಾಜಪೇಟೆ, ಸೋಮವಾರಪೇಟೆ, ಕುಶಾಲನಗರ ಪ್ರಾಥಮಿಕ ಪ್ರೌಢ ಶಾಲೆಗಳಿಗೆ ರಜೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು, ಬಹುತೇಕ ರಸ್ತೆಗಳು ಜಲಾವೃತ, ಮನೆಗಳು ಜಲಾವೃತ. ಈಗ ಭಗಂಡೇಶ್ವರ ದೇಗುಲದ ಮೆಟ್ಟಿಲಿನ ತನಕ ಕಾವೇರಿ ನೀರು ಬಂದು ನಿಂತ್ಕೊಂಡಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದೇವಾಲಯ ಮುಳುಗಡೆ ಆಗೋ ಸಾಧ್ಯತೆ ಅಂತದೊಂದು ಆತಂಕ. ಹಾಗಾಗಿ ಈ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಹೋಗಕ್ಕಾಗಲ್ಲ ಮಕ್ಕಳು. ಹಾಗಾಗಿ ರಜೆ ಘೋಷಣೆ ಮಾಡಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ರಸ್ತೆ ತುಂಬೆಲ್ಲ ನೀರು ನಿಂತ್ಕೊಂಡಿರುವಂತಹ ದೃಶ್ಯ. ಅದರಲ್ಲೇ ವಾಹನಗಳು ಓಡಾಡಬೇಕು. ಇದರಲ್ಲೇನಾದ್ರೂ ಮಕ್ಕಳು ಓಡಾಡಕ್ಕಾಗತ್ತಾ? ಶಾಲಾ ಕಾಲೇಜುಗಳಿಗೆ ಹೋಗಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೆಳಗಡೆ ಇದೆ, ಮೆಟ್ಲು ಮೇಲೆ ಹತ್ತಿಲ್ಲ ನೀರು. ಭಗಂಡೇಶ್ವರ ದೇಗುಲದ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಮೆಟ್ಟಿಲಿನ ತನಕ ನೀರು ಬಂದು ನಿಂತ್ಕೊಂಡಿತ್ತು. ಮತ್ತೊಂದು ಕಡೆ ಈಗ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಕೊಡಗಿನಲ್ಲಿ. ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಕಾವೇರಿ ನದಿ ನೀರು ಹೆಚ್ಚಾಗಿರುವ ಪ್ರಮಾಣ, ಆ ದೇಗುಲಗಳಿಗೆ, ತಗ್ಗು ಪ್ರದೇಶಗಳಿಗೆ ಆ ನೀರು ನುಗ್ಗಿರೋದ್ರಿಂದ ವಾಹನಗಳು ಕೂಡ ನೀರಲ್ಲೇ ಓಡಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಶಿಕ್ಷಣ ಸಚಿವರೇ ಮಿಸ್ ಮಾಡದೆ ಸ್ಟೋರಿಯನ್ನ ನೋಡಲೇಬೇಕು. ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಗೊತ್ತಾ? ಮಹಾಮಳೆಗೆ ಕುಸಿದು ಬಿದ್ದಿದೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ. ಬೆಳಗಾವಿಯ ನಾವಲಗಟ್ಟಿ ಗ್ರಾಮದ ಶಾಲೆಯ ದುಸ್ಥಿತಿ ಇದು. ಇಂದು ಅಥವಾ ನಾಳೆ ಬಿದ್ದು ಹೋಗುವ ಸ್ಥಿತಿಯಲ್ಲಿ ಕಟ್ಟಡ ಇದೆ. ಶಾಲೆ ಸೋರದಂತೆ ಗ್ರಾಮಸ್ಥರಿಂದಲೇ ತಾತ್ಕಾಲಿಕ ವ್ಯವಸ್ಥೆ ಕೂಡ ಆಗಿದೆ. ಗಾಳಿ ಮಳೆ ಲೆಕ್ಕಿಸದೆ ಶಾಲೆಯ ಕಟ್ಟೆ ಮೇಲೆಯೇ ಪಾಠ ಕೇಳ್ತಿದ್ದಾರೆ ಮಕ್ಕಳು. ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಬೆಳಗಾವಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಮಕ್ಕಳಿಗೊಂದು ಸರಿಯಾದ ಕಟ್ಟಡದ ವ್ಯವಸ್ಥೆ ಮಾಡಕ್ಕಾಗ್ತಿಲ್ಲ ಅಂತ. ದೃಶ್ಯ ಗಮನಿಸ್ತಾ ಇದ್ವಿ ನೋಡಿ. ಶಾಲೆಯ ಮೇಲ್ಛಾವಣಿ ಕುಸ್ತಿರೋದು, ಅಂದ್ರೆ ಬಿದ್ದಿರೋದು. ಬಟ್ ತಾತ್ಕಾಲಿಕವಾಗಿ ಅಲ್ಲಿನ ಜನ ಸೇರಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಶಾಲೆಗೆ ಹೋಗ್ಬೇಕು, ಪಾಠ ಕೇಳಬೇಕು, ಅನಿವಾರ್ಯ ಪರಿಸ್ಥಿತಿ. ಹಾಗಾಗಿ ಗ್ರಾಮಸ್ಥೆ ಸೇರಿಕೊಂಡು ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಎಷ್ಟು ದಿನ ಈ ತಾತ್ಕಾಲಿಕ ವ್ಯವಸ್ಥೆ? ಪರ್ಮನೆಂಟ್ ಒಂದು ವ್ಯವಸ್ಥೆ ಆಗಬೇಕಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಬೇಕಾದವರು ಅಧಿಕಾರಿಗಳು, ಜನಪ್ರತಿನಿಧಿಗಳು. ಮಾಡಬೇಕಾದವರೇ ಮೌನಕ್ಷರನಾಗ್ಬಿಟ್ರೆ, ನಿರ್ಲಕ್ಷ್ಯ ಮಾಡಿಬಿಟ್ರೆ ಯಾರ ಹತ್ರ ಕೇಳೋದು ಅಂತ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. 3 ತಿಂಗಳ ಆತ್ರಿ ಈಗ ಹಂಗೆ ಆಗಾಕತ್ತೈತ್ರಿ. ಸಣ್ಣ ಹುಡುಗರನ್ನ ಕುಂದ್ರಿಸುದ್ರಿ, ನಾವು ಬಂದು ಕುಂಡ್ರುದ್ರಿ. ಯಾರು ಗೌರ್ಮೆಂಟ್ದವ್ರು ನೋಡುವಾರ್ರಿ, ನಮ್ಮನ್ನ ದಾದ ಮಾಡುವಾರ್ರಿ. ಒಟ್ಟು ಇದನ್ನ ಮಾಡತ್ತಾರ್ರಿ. ಮತ್ತು ಸಣ್ಣ ಮಕ್ಳು ಮಳೆ ಆಗತ್ತೆ, ಮಕ್ಳು ಮತ್ತೆ ಬಂದು ಕುಂಡ್ರುದ್ರಿ, ನಾವ ಕಾವಲ ಮಾಡುದ್ರಿ.
ಕವಲ ಮಾಡೋದ್ರಿ ಹೋಗುದ್ರಿ ಮತ್ತು ಅವು ಊಟ ಮಾಡ್ತಾವ್ರಿ ಕರ್ಕೊಂಡು ಹೋಗುದ್ರಿ. MLA ಅವ್ರೇನು ಬಂದಿಲ್ಲ? MLA ಒಟ್ಟ ಬಂದಿಲ್ರಿ, ಸನಕ ಆದಿಲ್ರಿ. ಒಟ್ಟ ಇದನ್ನ ಮಾಡ್ವಾರ್ರಿ, ಯಾರು ಹೇರನು ದಾದ ಮಾಡ್ವಾರ್ರಿ. ಒಟ್ಟ MLA ಬಂದ ನೋಡ್ಬೇಕ್ರಲ್ಲ, ನಮ್ಮದಟ್ಟು ಪರಿಸ್ಥಿತಿ ನೋಡ್ಬೇಕ್ರಿ. ಬಡ್ರ ಮಂದಿ ಅದಾವ್ರಿ, ಒಂದಿಟ್ಟು ಇದನ್ನ ಮಾಡ್ಬೇಕ್ರಿ. ಸಣ್ಣ ಮಕ್ಳು ಅದಾವ್ರಿ, ಮತ್ತು ಗಾಡಿ ಬಿತ್ರ ಏನು ಮಾಡಕ್ಕೆ ಬರ್ತೈತ್ರಿ? ಹಿಂದಾಡಿಸಿ ಬಂದ್ ಮಾಡಕ್ಕೆ ಏನು ಮಾಡೋದ್ರಿ? ಕರೆ ಏನು ಮಾಡೋದ್ರಿ? ಮತ್ತು ಇನ್ನು ಭಾಳ ಯಾವ ಅನಾವ್ರ ಪ್ರಸಂಗ ರೀ ಏನು ಮಾಡಕ್ಕೆ ಬರ್ತೈತಿ ಹೇಳ್ರಲ್ಲ. ಇಂಥ ಮತ್ತು ಶಾಲೆ ಕಲ್ಸ ಮನ್ಯಾಗ ಕುಂಡ್ಸೋದಾಕತ್ರಿ. ಏನು ಮಾಡಿ 3 ತಿಂಗಳ ದಿನ ಆತ್ರಿ ಶಾಲೆ ಇಂಥ ಮನ್ಯಾಗ ಕುಂತ ಹುಡುಗರು. ಎಂಥ MLA ಏನು ನೋಡ್ತಾನೆ ರೀ? ಬರ್ತೇವೆ ಅಂತಾರು ಹೋಗ್ಕಾರು. ನಾವು ಹುಡ್ಗರು ಕಾಕೊಂಡು ತೆಗ್ದ ಬಿಟ್ಟು ಎಲ್ಲ ಬಿಟ್ಟು ಕಾಸ ಹುಡ್ಗರು ಕಾಕೊಂಡು ಕುಂಡ್ರೋದು, ದುಡದ್ಲೇ ಹೊಟ್ಟೆ ತುಂಬುದು ನಮ್ದು. ಮತ್ತು ದೊಡ್ಡ ಮಂದಿ ದೊಡ್ಡ ರೊಕ್ಕ ಕೊಟ್ಟು ಶಾಲೆಗೆ ಹಾಕಾರು. ನಾವು ಎಲ್ಲಿ ಹಾಕೋನು? ನಾವು ದುಡದ್ ನಮ್ಗೆ ಹೊಟ್ಟೆ ತುಂಬುದಿಲ್ರಿ. ಮಳೆ ಆಗತೈತಿ, ಗಾಳ ಐತಿ, ಡೆಂಗು ಐತಿ. ಅಲ್ಲಿಂದ ಕಾಣ್ತೈತಿ ಅಲ್ರಿ, ಮಳೆ ಬಿದ್ದತಿ, ಪತ್ರ ಹೋಗಿ ಅಷ್ಟು ದೂರ ಬಿದ್ದಾವ. ಏನು ಹುಡುಗರು ಬಿತ್ತಂದ್ರೆ ಏನು ಮಾಡಕ್ಕೆ ಬರ್ತೈತಿ ರೀ? MLA ಒಂದಿಟ್ಟು ಕಳಿಸ್ತೀರಿ ನೀವು, ಹೇಳ್ತೇವ್ರಿ ಅವಂಗ ನೋಡ್ಲಿಲ್ಲ ಬಂದ ಒಂದಿಟ್ಟು. ಮಲೆನಾಡಲ್ಲೂ ಮಳೆಯ ಅವಾಂತರ ಮುಂದುವರೆದಿದೆ. ಗುಡ್ಡಗಳು ಧರೆಗಪ್ಪಳಿಸ್ತಾ ಇದೆ. ಮಡಿಕೇರಿಯಲ್ಲಿ ಮತ್ತೆ ಮಹಾ ದುರಂತ ಮರುಕಳಿಸುವ ಆತಂಕ ಶುರುವಾಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ನರ್ತನ ಮಲೆನಾಡಲ್ಲಿ ಅಕ್ಷರಶಃ ವರುಣನ ನರ್ತನವಾಗ್ತಿದೆ. ಮೇಘರಾಜ ಧರಣಿ ಕೂತು ಬಿಟ್ಟಿದ್ದಾನೆ. ನದಿಗಳು ಭೋರ್ ಕರೆದು ಹರಿತಾ ಇವೆ. ಮನೆಗಳಿಗೆ ಭದ್ರಾ ನದಿ ಜಲ ದಿಗ್ಬಂಧನ ಹಾಕಿದೆ. ಭೋರ್ ಕರೆದ ಲಕ್ಷ್ಮಣ ತೀರ್ಥ ನದಿ ವರುಣಾರ್ಭಟಕ್ಕೆ ಕೊಡಗು ಕಂಗಾಲಾಗಿದೆ. ಪೊನ್ನಂಪೇಟೆಯ ಬಿರುನಾಣಿ ಪರಕಟಗೇರಿಯಲ್ಲಿ ರಸ್ತೆ ಮೇಲೆ ನೀರು ಹೊಳೆಯಂತೆ ಹರಿದಿದೆ. ಲಕ್ಷ್ಮಣ ತೀರ್ಥ ನದಿ ಭೋರ್ ಕರೆದು ಹರಿತಾ ಇದೆ. ಕಾಫಿ ತೋಟ, ಕೃಷಿ ಜಮೀನಿಗೆ ನೀರು ನುಗ್ಗಿಬಿಟ್ಟಿದೆ. ಮಡಿಕೇರಿಯಲ್ಲಿ 2018ರ ದುರಂತ ಮರುಕಳಿಸುವ ಆತಂಕ ಎದುರಾಗಿದೆ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ. ಹೆದ್ದಾರಿ ಬದಿಯ ಗುಡ್ಡದಲ್ಲಿ ಮಣ್ಣು ಮಿಶ್ರಿತ ನೀರು ರಸ್ತೆ ಮೇಲೆ ಹರಿದು ಬರ್ತಿದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ. ಹಾಸನದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಕಿಲೋಮೀಟರ್ ಗಟ್ಟಲೆ 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿದೆ. ಯಡಕುಮಾರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ಮಳೆಯ ನರ್ತನಕ್ಕೆ ಹಾಸನದ ಸಕಲೇಶ್ಪುರ ಅಕ್ಷರಶಃ ನಲುಗಿ ಹೋಗಿದೆ. ಯಡಕುಮಾರಿ ಕಡಗರವಳ್ಳಿ ರೈಲ್ವೆ ನಿಲ್ದಾಣಗಳ ನಡುವೆ ಭೂಕುಸಿತವಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 500 ಮೀಟರ್ ಆಳ ಮಣ್ಣು ಕುಸಿದಿದೆ. ಹರಿಯೋ ನದಿಯಲ್ಲಿ ಯುವಕರ ಹುಚ್ಚಾಟ ನೋಡಿ. ಈ ಭಂಡ ಯುವಕರನ್ನೊಮ್ಮೆ ನೋಡಿ. ದಾವಣಗೆರೆಯ ದೇವರ ಬೆಳಕೆರೆ ಡ್ಯಾಂನಲ್ಲಿ ಹೇಗೆ ಹುಚ್ಚಾಟ ಆಡ್ತಿದ್ದಾರೆ ನೋಡಿ. ಭೋರ್ಗರೆದು ಹರಿತಾ ಇರೋ ನೀರಿನಲ್ಲಿ ಮೀನು ಹಿಡಿಯೋ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಂತೂ ಭದ್ರಾ ನದಿ ರೌದ್ರ ರೂಪ ತಾಳಿದೆ. ಮೂಡಿಗೆರೆ ತಾಲೂಕಿನ ಹೊಳೆಕೊಡಿಗೆ ಗ್ರಾಮ 5-6 ಮನೆಗಳಿಗೆ ನದಿ ನೀರು ಜಲ ದಿಗ್ಬಂಧನ ಹಾಕಿದೆ. 15 ದಿನದಿಂದ ನದಿ ದಾಟಲಾಗದೆ ಜನರು ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.